ಧ್ವಜಾರೋಹಣ ನೆರವೇರಿಸದ ನಿರ್ಲಕ್ಷ್ಯ ಮತ್ತು ಉಡಾಪೆ ಉತ್ತರ. ಲಿಂಗಸಗೂರು ತಾಲೂಕು ದೇವರ ಭೂಪುರ ಗ್ರಾಮದಲ್ಲಿ ವೀರಭದ್ರೇಶ್ವರ ಕೃಷಿ ಪತ್ತಿನ ಸಹಕಾರ ಸಂಘದ ಬ್ಯಾಂಕ್ನ ಸಿಬ್ಬಂದಿಯ ನಿರ್ಲಕ್ಷ್ಯ. ಎಸ್ ವೀಕ್ಷಕರ, ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ದೇವರ ಭೂಪುರ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಧ್ವಜಾರೋಹಣ ನೆರವೇರಿಸದೆ ನಿರ್ಲಕ್ಷಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ವಿಷಯವಾಗಿ ಸ್ಥಳೀಯರಿಂದ ಬಹಳಷ್ಟು ಆರೋಪ ಕೇಳಿಬರುವಂತಹದ್ದು. ಸೊಸೈಟಿ ಬ್ಯಾಂಕ್ನ ಅಧ್ಯಕ್ಷರು ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡುತ್ತಿಲ್ಲ ಮತ್ತು ರಾಷ್ಟ್ರ ಧ್ವಜಾರೋಹಣ ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿದ್ದಾರೆ. ಸಾರ್ವಜನಿಕರಿಗೆ ಮತ್ತು ಸ್ಥಳೀಯ ರೈತರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಲಿಂಗಸಗೂರು ತಾಲೂಕು ವರದಿಗಾರರು ಅಮರೇಶ್ ಕಟ್ಟಿಮನಿ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಏನು ಜಾಂಡ್ ಏರ್ಸಿಲ್ಲ ಇಲ್ಲ ಜಾಂಡ್ ಎಷ್ಟು ಅವಮಾನ ಮಾಡಿದಂಗೆ. ಜನವರಿ 26, 2026 ಗಣರಾಜ್ಯೋತ್ಸವ ಅಂಗವಾಗಿ ಧ್ವಜಾರೋಹಣ ಎಲ್ಲ ಕಡೆ ಮಾಡ್ತಾರೆ, ಸರ್ಕಾರಿ ಇಲಾಖೆಯಲ್ಲಿ, ಆಮೇಲೆ ಸರ್ಕಾರ ಬ್ಯಾಂಕ್ಗಳಲ್ಲಿ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಕೂಡ ಇಲ್ಲಿ ಧ್ವಜಾರೋಹಣ ಮಾಡಿಲ್ಲ. ನಮ್ಗೆ ಯಾಕಪ್ಪ ಅಂತಂದರೆ ನಮ್ಗೆ ಅನುಮಾನ ಬರ್ತದೆ. ಏನು ಅನುಮಾನಪ್ಪ ಅಂತಂದರೆ ಇವರು ಪಾಕಿಸ್ತಾನ ಏನೋ ಒಂದು ಅನುಮಾನ ಬರುತ್ತೆ. ಪಾಕಿಸ್ತಾನದವರು ಇವರು ನಮ್ಮ ಇಂಡಿಯಾದಲ್ಲಿ ಕೂಡ ನಮ್ಮ ಧ್ವಜಾರೋಹಣ ಒಂದು ಗೌರವಿಸುವಂತಂದರೆ ಇವರೇನು ಪಾಕಿಸ್ತಾನದವರ? ಇಲ್ಲಿರ್ತಕ್ಕಂಥ ನಮ್ಮ ಒತ್ತಾಯ ಇಷ್ಟೇ, ಇಲ್ಲಿರ್ತಕ್ಕಂಥ ಮ್ಯಾನೇಜರು ಆಮೇಲೆ ಸಿಬ್ಬಂದಿ ವರ್ಗದವರು ಸಸ್ಪೆಂಡ್ ಆಗೋವರೆಗೂ ನಮ್ಮ ಹೋರಾಟವನ್ನು ನಿರಂತರವಾಗಿ ಇರುತ್ತೆ. 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿವಸ ಲಿಂಗಸೂರು ತಾಲೂಕಿನ ದೇವರೂರು ಗ್ರಾಮದ ಪ್ರಾಥಮಿಕ ಸಹಕಾರ ಬ್ಯಾಂಕ್, ಸೊಸೈಟಿ ಬ್ಯಾಂಕಲ್ಲಿ ಇವತ್ತಿನ ದಿವಸ ಧ್ವಜಾರೋಹಣವನ್ನು ಮಾಡಿರುವುದಿಲ್ಲ. ಎಲ್ಲ ಇಲಾಖೆಯಲ್ಲೂ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡಿರ್ತಾರೆ. ಬಟ್ ಇಲ್ಲಿ ದೇವರೂರು ಗ್ರಾಮದ ಸೊಸೈಟಿ ಬ್ಯಾಂಕಲ್ಲಿ ಧ್ವಜಾರೋಹಣ ಮಾಡಿರುವುದಿಲ್ಲ. ಕಾರಣ ಏನಂದರೆ ಅಲ್ಲಿನ ಇರ್ತಕ್ಕಂಥ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ನಿರ್ಲಕ್ಷ್ಯ ಅಂತ ನಾನು ಬಯಸ್ತೀನಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡಲೇ ಅವ್ರನ್ನ ಕೆಲಸದಿಂದ ಅಮಾನತು ಮಾಡಬೇಕಂತ ನಮ್ಮ ಇದು ರೈತ ಸಂಘದಿಂದ ನಾವು ಕೇಳಿಕೊಳ್ತೀವಿ.